ಹಲೋ ಕನ್ನಡಿಗರೇ, ಹಲೋ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಳ್ಳಾರಿ ಜೈಲಿನ ಕರ್ಮಕಾಂಡ ಕೇಳಿದರೆ ಬೆಚ್ಚಿ ಬೀಳುವುದು ಗ್ಯಾರಂಟಿ. ಯಾಕೆ ಗೊತ್ತಾ? ಕೊಲೆ ಪ್ರಕರಣ ಎದುರಿಸುತ್ತಿರುವ ನಟ ದರ್ಶನ್ಗೆ ಪರಪ್ಪನ ಆಗ್ರಹ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡಿದ್ದಕ್ಕೆ ಸಂಬಂಧಿಸಿದ ಸದ್ಯ ಅವರನ್ನು ಬಳ್ಳಾರಿ ಕೇಂದ್ರ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಅವರಿಗೆ ಅನುಕೂಲ ಮಾಡಿಕೊಡುವುದಕ್ಕೆ ಅವರನ್ನು ಸ್ಥಳಾಂತರ ಮಾಡಲಾಗುತ್ತಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಮಧ್ಯೆ ಬಳ್ಳಾರಿ ಜೈಲಿನ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಅಲ್ಲಿ ತುಂಬ ಆಘಾತಕಾರಿ ವಿಚಾರಗಳು ಬಹಿರಂಗಪಡಿಸುತ್ತಿದ್ದಾರೆ. ಏನದು ಗೊತ್ತಾ? ಆಘಾತಕಾರಿ ವಿಷಯಗಳು ಇಲ್ಲಿದೆ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ. ಈ ಜೈಲಿನಲ್ಲಿ ಹಣ ನೀಡಿದ್ರೆ ಸಾಕು, ಏನು ಬೇಕಾದರೂ ಸಿಗುತ್ತೆ. ಬಳ್ಳಾರಿ ಜೈಲಿನಲ್ಲಿದ್ದ ಆನಂದಿ ಕೊಟ್ಟಂ ಜಯಸಿಂಹ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಮಾಧ್ಯಮ ಜೊತೆ ಮಾತನಾಡಿದ ಅವರು, ಸಿಬ್ಬಂದಿಗೆ ದುಡ್ಡು ಕೊಟ್ಟರೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲವೂ ಸಿಗುತ್ತದೆ. ಮೊಬೈಲ್, ಗಾಂಜಾ, ಸಿಗರೇಟ್ ಎಲ್ಲವೂ ಜೈಲಿನಲ್ಲಿ ಸಿಗುತ್ತದೆ. ಜೈಲಿನಲ್ಲಿ ಕೈದಿಗಳನ್ನು ನೋಡಬೇಕಾದರೂ ಲಂಚ ಕೊಡಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿ ಜೈಲಿನ ವಿಐಪಿ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ, ಮಲಗಲು ಬೆಡ್ ವ್ಯವಸ್ಥೆ, ಫ್ಯಾನ್, ಮೊಬೈಲ್ ಎಲ್ಲವೂ ಇದೆ ಅಂತೆ. ದರ್ಶನ್ರನ್ನು ಬಳ್ಳಾರಿಗೆ ಕರೆತಂದರೆ ಮತ್ತೆ ಕೆಟ್ಟು ಹೋಗುತ್ತಾರೆ. ಪರಪ್ಪ ಅಗ್ರಹಾರ ಜೈಲಿಗಿಂತ ಬಳ್ಳಾರಿ ಜೈಲು ಏನೂ ಕಡಿಮೆ ಇಲ್ಲ ಎಂದು ಕೊಟ್ಟಂ ಜಯಸಿಂಹ ಹೇಳಿದ್ದಾರೆ. ಇವರು ಮಾಜಿ ಕೈದಿಯಾಗಿದ್ದರು. ಕೊಲೆ ಆರೋಪದ ಕೇಸ್ನಲ್ಲಿ ಜೈಲು ಸೇರಿದ್ದ ಜಯಸಿಂಹ 6 ವರ್ಷ ಬಳ್ಳಾರಿ ಸೆಂಟ್ರಲ್ ಜೈಲಿನಿದ್ದ. 2006ರಿಂದ 2021ರವರೆಗೆ ಜೈಲಿನಿದ್ದ. ಈ ಜೈಲು ದರ್ಶನ್ಗೆ ಅನುಕೂಲ ಆಗಲಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ಗೆ ಹೆಚ್ಚು ಅನುಕೂಲ ಮಾಡಿಕೊಡುವುದಕ್ಕಾಗಿಯೇ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗುತ್ತದೆ ಎಂಬುದಾಗಿ ಕೆಲವು ಮೂಲಗಳು ಹೇಳಿದ್ದವು. ಇದೀಗ ಆನಂದ್ ಕೊಟ್ಟಂ ಜಯಸಿಂಹ ನೀಡಿರುವ ಮಾಹಿತಿ ಪ್ರಕಾರ ಅನುಮಾನ ಮತ್ತಷ್ಟು ಹೆಚ್ಚಿಸಿದೆ. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶತಮಾನದ ಇತಿಹಾಸವಿದೆ. ಸುಮಾರು 140 ವರ್ಷಗಳ ಇತಿಹಾಸವಿರುವ ಈ ಕೇಂದ್ರ ಕಾರಾಗೃಹದಲ್ಲಿ ಅನೇಕ ನಟೋರಿಯಸ್ ರೌಡಿಗಳು ಕೂಡ ಇರಿಸಲಾಗಿತ್ತು. ಭೀಮಾ ತೀರದ ಹನುಮಂತ ನಾಯ್ಕ್, ಬೆಂಗಳೂರಿನ ಡಿಜೆ ಹಳ್ಳಿ ಪ್ರಕರಣದಲ್ಲಿ 80 ಆರೋಪಿಗಳು, ಹುಲಿ ಹೈದರ್ ಗಲಭೆ ಕೊಲೆ ಪ್ರಕರಣದ ಆರೋಪಿಗಳನ್ನೆಲ್ಲ ಇದೇ ಜೈಲಿನಲ್ಲಿ ಇರಿಸಲಾಗಿತ್ತು. ಈ ಕಾರಾಗೃಹದ ಸಾಮರ್ಥ್ಯ ಎಷ್ಟಿದೆ ಅಂದರೆ, ಸದ್ಯ 500 ಕೈದಿಗಳ ಸಾಮರ್ಥ್ಯದ ಕಾರಾಗೃಹದಲ್ಲಿ 368 ಕೈದಿಗಳಿದ್ದಾರೆ. 80 ಸಿಸಿ ಕ್ಯಾಮೆರಾ ಇದ್ದು 9 ಡಾನ್ ಮೆಟೀರಿಯಲ್ ಹಾಲ್ ಮತ್ತು 16 ಸ್ಪೆಷಲ್ ಬ್ಯಾರಿಗೇಟ್ ಇದೆ. ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.